ಅಧಿಕ ಮಾಸ ಸ್ಟಾರ್ಟ್ ಆತಲ್ರಿ. ಹಾ ಮೇಡಮ್, ವರ್ಕ್ ಕಡಿಮೆ ಆಗ್ಯಾವ ಈಗ. ಅದಕ್ಕೆ ಮಾಸಕ್ಕ ವರ್ಕ್ ಮದ್ವಿ ಇರಂಗಿಲ್ಲಲ್ಲ ಇವಾಗ. ಮ್ಯಾರೇಜ್ ಸೀಸನ್ಯಾಗ ಜಾಸ್ತಿ ಇರ್ತೈತಿ. ಹಾ ಮೇಡಮ್, ಮ್ಯಾರೇಜ್ ಸೀಸನ್ ಹೆವಿ ಇರ್ತೈತಿ. ಹಿಂಗಾಗಿ ನಾವು ಮಷಿನ್ ಬಂದ್ ಮಾಡಂಗೇ ಇಲ್ಲ. ಇವಾಗ ನಾವು ವರ್ಕ್ ಮಾಡ್ಬೇಕಂತಂದ್ರ ನಾವ್ ಹೆಂಗ್ ಮಾಡ್ಕೊಂಡ್ ಹೋಗ್ಬೇಕ್ರಿ, ಹೆಂಗ್ ಇಂಪ್ರೂವ್ ಮಾಡ್ಕೊಂಡ್ ಹೋಗ್ಬೇಕ್ರಿ? ನೀವು ಮಾಡ್ಕೊಂಡ್ ಫಸ್ಟ್ ಏನ ಕಲ್ತಿರ್ತಿರ್ಲ ನಿಮ್ಮೆಲ್ಲ ನೀವು ಇದನ್ ಮಾಡ್ಕೋರಿ. ಮೊದಲ ನಿಮ್ಮನ್ನ ಒಂದಿಷ್ಟು ಬ್ಲೌಸ್ಗಳು ಹಾಕೊಳ್ಳೋದು, ಹೊಲ್ಕೊಳ್ಳೋದು. ಸ್ಟಿಚಿಂಗ್ ಕಲಿಯಕತ್ತೀರಾ ಸ್ಟಿಚಿಂಗ್ ಮಾಡ್ಕೋರಿ, ವರ್ಕ್ ಕಲಿಯಕತ್ತೀರಾ ವರ್ಕ್ ಮಾಡ್ಕೋರಿ. ನಮ್ಮ ಪರ್ಫೆಕ್ಟ್ ಆಗೈತೆ ಅಂದಾಗ ನಾವು ಇನ್ನೊಬ್ರದ್ದು ಮಂದಿದ ಕಸ್ಟಮರ್ದ ಆರ್ಡರ್ ಹಿಡಿಯಕ್ ಒಂದ್ ಇದನ್ನಾಗತ್ತ. ನಮ್ಮನ್ನ ಕರೆಕ್ಟ್ ಆಗ್ಲಿಲ್ಲ, ನಾವು ಮಂದಿವ್ ತಗೊಂಡಿವಿ ಅಂದ್ರೆ ವೇಸ್ಟ್. ಆಮೇಲೆ ನಿಮ್ಮ ಅಕ್ಕ ತಂಗಿ ಇರ್ತಾರ, ಆಜು ಬಾಜುದವ್ರು ಇರ್ತಾರ, ಸಣ್ಣಗೆ ಒಂದೊಂದು ಮೊದ್ಲು ಫ್ರೀನ ಮಾಡಿಕೊಡ್ರಿ ನೀವು, ನೋ ಪ್ರಾಬ್ಲಮ್. ನಿನ್ ಕರೆಕ್ಟ್ ಹಾಕೋವಿಲ್ಲ ಗೊತ್ತಾಗ್ಬೇಕು. ನಾ ಫಸ್ಟ್ ಮಾಡೀನ್ರಿ, ನಮ್ಮ ಓನರ್ದು ಇಸ್ಕೊಂಡು ಫ್ರೀದಾಗ ಮಾಡಿಕೊಟ್ಟಿನಿ. ಕರೆಕ್ಟ್ ಆಕತಿಲ್ ಗೊತ್ತಾಗ್ಬೇಕು. ನಾನು ಹೊಲ್ಕೊಂಡಿನಿ, ನನ್ನಂತೂ ಕರೆಕ್ಟ್ ಆಗ್ಯಾವ. ಮತ್ತೆ ಇನ್ನೊಬ್ರು ನೋಡ್ಬೇಕಲ್ಲ. ಹೆಂಗ್ ನೀವು ಮಾಡ್ಕೊಡ್ತೀರೇನ್ರಿ ಮೇಡಮ್? ಕೈ ಕಸತಿ ಹಾಕೊಡಾಕ್ರಿ ಅವ್ರು ಮಾಡ್ತಾರ ಪರ್ಫೆಕ್ಟ್. ಬಟ್ ಅವ್ರ ಮಾರ್ಕಿಂಗ್ ನನಗೆ ಸೆಟ್ ಆಗಂಗಿಲ್ಲ, ನಾ ಮಾರ್ಕ್ ಹಾಕಿ ಕೊಡ್ತೀನಿ. ಈಸಿ ಆಗ್ಬಿಡ್ತೈತಿ. ನಂಗೆ ಪೇಪರ್ ಕಟ್ ಮಾಡಿ ನಾನು ಎಲ್ಲ ಒಂದು ಪೇಪರ್ ಕಟ್ ಮಾಡಿ ಪೇಪರ್ ಕೊಟ್ಟು ಕಳ್ಸಿರ್ತೀನಿ. ಟೈಮ್ ಇದ್ದಾಗ ನಾನು ಮಾರ್ಕ್ ಕಳಿಸಿ. ನೀವು ಕಲಿಯಾಕ ಎಷ್ಟು ಟೈಮ್ ತಗೊಂಡಿರಿ ಮೇಡಮ್? ಕಲಿಯಾಕ ಒಟ್ಟ 1.5 ತಿಂಗಳದಾಗ ಕಲ್ತೀನಿ ನಾನು. 1.5 ತಿಂಗಳದಾಗ? 1.5 ತಿಂಗಳದಾಗ್ರಿ. ಸರಿ ಅಂದ್ರೆ ಒಂದೊಂದು ಕೋರ್ಸ್ ಮಾಡ್ಕೋತ ಬಂದೆ ನಾನು. ಸ್ಟಾರ್ಟಿಂಗ್ ಫ್ಯಾಷನ್ ಡಿಸೈನರ್ ಮಾಡ್ಕೊಂಡೆ. ಅದು ಒಂದ್ 2 ತಿಂಗಳದಾಗ ಅಲ್ಲೇ ರೀ. ಅದು ಎಲ್ಲ ಒಂದೇ ಇದ್ರೊಳಗ ಮಾಡಿದ್ ನಾನು ಎಲ್ಲಾನು. ಆರಿ ವರ್ಕ್ನು ಅದು ಒಂದ್ 2 ತಿಂಗಳದ ಕೋರ್ಸ್. 2 ತಿಂಗಳ ಅಂದ್ಮೇಲೆ 2 ತಿಂಗಳು ಮಾಡ್ತಾರೆ, ಸುಟಿ ಬರ್ತಾವಲ್ಲ ನೋಡು. ಬಟ್ ಅಷ್ಟ ಶಾರ್ಟ್ ಟೈಮ್ದಾಗ ಚಲೋನು ಹೇಳ್ಕೊಡ್ತಾರ, ಚಲೋನು ಆಗೈತೆ. ಇವೆಲ್ಲ ವರ್ಷ ಸ್ಟಿಚ್ಗಳೇನ್ರಿ ಮೇಡಮ್? 13, 14? ಹಾ ರೀ, ಸ್ಟಿಚ್ ಅಂದ್ರೆ ನಿಂಗೆ ನೀಡಲ್ ಏನಿರ್ತದ ಅಷ್ಟು ದಾರ ಹಾಕೋಬಹುದು ನಾವು. 15 ನೀಡಲ್ ಐತ್ರಿ ಇದು ಮಷೀನ್. ಇದ್ರ 20 ನೀಡಲ್ ಬರ್ತೈತಿ, 25 ನೀಡಲ್ ಬರ್ತೈತಿ. ಈಗ ನಮ್ದು 15 ಐತಿ. 15 ಐತ್ರಿ. ನೀವ್ ಹೆಂಗ್ ತಗೋತೀರ ಅದ್ರ ಮೇಲೆ. ನೀವು ಇದನ್ನ ಹಾಕೋದ್ರಿಂದ ಹ್ಯಾಪಿ ಅದಿರಿ ಮೇಡಮ್? ಫುಲ್ ಹ್ಯಾಪಿ ರೀ. ಅರ್ಧ ಮನುಷ್ಯನಿಗೆ ಏನ್ ಹೆಲ್ಪ್ ಆಗತ್ತಂದ್ರೆ ಅರ್ಧ ಟೆನ್ಷನ್ ಫ್ರೀ ಆಗ್ತಿವಿ. ಖಾಲಿ ಕೂತ್ರೆ ಏನೇನೋ ವಿಚಾರ ಬರ್ತಿರ್ತಾವ, ಏನೋ ಟೆನ್ಷನ್ ಇರ್ತೈತಿ. ನಮ್ ಕೆಲಸ ನಮಗ ಫುಲ್ ಹ್ಯಾಪಿ. ಅದ್ರಾಗ ಯಾವತ್ತೂ ಬೇಜಾರಾಗಿಲ್ರಿ ಇದರಿಂದ? ಬೇಜಾರಾಗಿಲ್ಲ. ಚಲೋ ರೀ ಮೇಡಮ್. ಈಗ ಹೆಣ್ಮಕ್ಳು ಸ್ವಂತ ನಾವ ಮಾಡಾಕತ್ತೀವ ಅನ್ನೋ ನಮ್ ಖುಷಿನ ಬೇರೆ ಬೇರೆ ರೀ. ಅಂದ್ರೆ ಯಾವಾಗ್ಲೂ ಪ್ರಾಫಿಟ್ ಹಾಕೊಂಡಿರಿ ಇದರಿಂದ? ನೀವು ಲಾಸ್ ಆಗಿಲ್ರಿ? ತಗೊಂಡಿನ್ರಿ, ಚಲೋ ತಗೊಂಡಿನಿ. ಲೋನ್ ಮಾಡಿ ತಗೊಂಡಿನಿ ನಾನು. ಎಷ್ಟು ಲೋನ್? ಒಂದು ಇದ್ರದ್ದು 780 ತನ ಐತಿ. 8 ಲಕ್ಷದ ಲೋನ್ ತಕೊಂಡಿದ್ದೆ ನಾನು. ಮ್ಯಾಲ ಸ್ವಲ್ಪ ಖರ್ಚು ಬೇಕಂತ ಹೇಳಿ ಒಂದ್ ಸ್ವಲ್ಪ ಜಾಸ್ತಿನೇ ತಕೊಂಡಿದ್ದೆ. ಅರ್ಧಕ್ಕಿಂತ ಜಾಸ್ತಿ ಈ 3 ವರ್ಷನಾಗ ನಾ ಅರ್ಧಕ್ಕಿಂತ ಜಾಸ್ತಿ ಮುಟ್ಸಿನಿ. ಇನ್ನ ಜಾಸ್ತಿ ಕಟ್ಟಿದ್ರೆ ಇನ್ನ ಜಾಸ್ತಿ ಜಲ್ದಿನ ಕವರ್ ಆಕೈತ್ರಿ. ನಾನು ಅದ್ ಎಷ್ಟೈತಿ ಅಷ್ಟೇ ಕಟ್ಕೋತ ಹೊಂಟೀನಿ. ಅಂದ್ರೆ ಇದ್ರ ಮ್ಯಾಗ ಇದನ್ನ ಮಾಡಿ ಕೆಲಸ ಲೋನಿಗೆ ಎಷ್ಟ್ ಇರ್ತೈತಿ ಅಷ್ಟ ಹಾಕೋತ ಹೊಂಟೀನಿ. ನೀವು ಜಾಸ್ತಿನೂ ಕಟ್ಟಬಹುದು. ಎಲ್ಲಿ ಲೋನ್ ತಕೊಂಡಿದ್ರಿ ಮೇಡಮ್ ನೀವು? ಇದು ಮೋದಿ ಅವ್ರದ್ದು PMAGP ಮಹಿಳೆಯರ ಸಲುವಾಗಿ ಬಿಟ್ಟಾರಲ್ಲ ಲೋನ್, ಅದ್ರೊಳಗೆ ಹಾಕೊಂಡಿದ್ದೆ. ಅವ್ರು ಎಷ್ಟರವರೆಗೆ ಕೊಟ್ಟಾರಿ? 25% ಸಬ್ಸಿಡಿನೂ ಇರ್ತೈತೆ. 10 ಲಕ್ಷ ಲೋನ್ ಮಾಡ್ಕೊಂಡಿನ್ರಿ ನಾ. ಅದಕ್ಕೆ 2.5 ಲಕ್ಷ ಮತ್ತೆ ಸ್ಯಾಂಕ್ಷನ್ ಆಗೈತೆ ನನಗೆ. ಸ್ಯಾಂಕ್ಷನ್ ಆಗೈತೆ. ಎಷ್ಟು ವರ್ಷ ಆಯ್ತು ಮೇಡಮ್? 3 ವರ್ಷ ಆಯ್ತ್ರಿ. 3 ವರ್ಷ. ಮತ್ತೆ ಇದು ಒಂದ ಉದ್ಯೋಗ ಮಾಡ್ತೀರೇನ್ರಿ ನೀವು? ಮತ್ತೆ ಬೇರೆ ಬೇರೆ ಉದ್ಯೋಗ ಮಾಡ್ತೀರಿ? ಸ್ಟಿಚಿಂಗ್ ಪ್ಲಸ್ ಸ್ಟಿಚಿಂಗ್ ಮಾಡ್ತೀರಿ? ಸ್ಟಿಚಿಂಗ್ ಮಾಡ್ತೀವಿ. ಅಂದ್ರೆ ಈಗ ನಾವು ಮಾಡಿದ್ರೆ ನಮಗೂ ಹೆಲ್ಪ್ಫುಲ್ ಐತ್ರಿ, ಚಲೋ ಐತಿ. ಅಂದ್ರೆ ಈಗ ನಾವು ಈಗ ನೋಡ್ರಿ ಹೆಜ್ಜಿಗೆ ಒಂದೊಂದ್ ಆಗ್ಯಾವ. ಮನುಷ್ಯನ್ ಲಾಭ ಐತಿ ಅನ್ನೋದು ತಗೊಳ್ಳೋದು ಎಲ್ಲಾರು. ಯಾರು ಕಾಲೇಟ್ ಅನ್ ಸೀಸನ್ಯಾಗ ನಿಮ್ಗೆ ಒಂದ್ ಸ್ವಲ್ಪ ಬಂದಿರ್ತೈತಿ, ಇಲ್ಲ ನಂಗಿಲ್ಲ. ಬಟ್ ಸೀಸನ್ಯಾಗ ನೀವು ಅದನ್ನೆಲ್ಲ ತಗೋತೀರಿ. ಯಾರು ಖಾಲಿ ಇರಂಗಿಲ್ಲ ಸೀಸನ್ಯಾಗ. ಇಷ್ಟು ಡಿಸೈನ್ 500 ಕಾಸ್ಟ್ ಇದನ್ನ ಮಾಡ್ತೀವಿ ನಾವು. 500 ನೀವು ಕೈಯಿಂದ ಹಾಕಿದ್ರೆ ಇರ್ತೈತಿ. ಅದನ್ನ ಬಿಟ್ಟು ಸ್ಟಿಚಿಂಗ್ 350 ತಗೋತೀವಿ. 200 ಹಾಕಾಕ್ರೆ 300 ಸ್ಟಿಚಿಂಗ್ 500 ರೀ ಹಾಕಕ್ಕೆ. ಒಟ್ಟ 850 ನಿಮ್ದು ಒಂದು ಬ್ಲೌಸ್ ರೆಡಿ ಮಾಡಿದ್ರೆ 850 ರೀ ಸ್ಟಾರ್ಟಿಂಗ್ ಪ್ರೈಸ್ ಇದು. ಡೈಲಿ ರೆಡಿ ಆಗೋ ಬ್ಲೌಸ್ಗಳು ಈ ತರ ಒಂದು ಬ್ಲೌಸ್ 2 ಬ್ಲೌಸ್ ರೆಡಿ ಮಾಡಿದ್ನಿ ಅಂದ್ರೆ ಸಾಕು ನಿಮಗ 1600 1700 ತನ ನಿನಗ ಇದು ಬಂದ್ಬಿಡುತ್ತೆ. ಪ್ರಾಫಿಟ್ ಆಗುತ್ತೆ. ಏನೋ ನೀವು ಅದ್ರದ್ದು ಒಂದು ಅಸ್ತರ್ದ ತೆಗೀರಿ, ದಾರದ ತೆಗೀರಿ, ಎಲ್ಲ ತೆಗೆದ್ರು 1500 ರೂಪಾಯಿ ಅಂತ ಫಿಕ್ಸ್ ಇರ್ತೈತಿ ನಿಮ್ಗೆ. ಆಮೇಲೆ ಕರೆಂಟ್ ಬಿಲ್ಲು ಜಾಸ್ತಿ ಬರಂಗಿಲ್ಲ. ಒಂದು ಫ್ಯಾನಿನ ವೋಲ್ಟೇಜ್ ಏನಿರ್ತೈತೆ ಅಷ್ಟು. ಅಂದ್ರೆ ಎಷ್ಟು ಬ್ಲೌಸ್ ಹಾಕ್ಬೋದ್ರಿ ಮೇಡಮ್? ಒಂದು ಫ್ಯಾನಿನ ವೋಲ್ಟೇಜ್ನಾಗ ಎಷ್ಟು ಬ್ಲೌಸ್? ಒಂದು ಬ್ಲೌಸ್ ಅದನ್ನೇ ಹೇಳಿದ್ರಿ ನೀವು 4 ಬ್ಲೌಸ್ ಆರಾಮ್ ಹಾಕ್ಬೋದು. ಇಷ್ಟು ಸಿಂಪಲ್ ಇದ್ವು ಅಂದ್ರೆ 4 ಬ್ಲೌಸ್ ಆರಾಮ್ ಹಾಕ್ಬೋದು. ಈಗ ಇದು ಹಾಕಿರಲ್ರಿ ಮ್ಯಾಮ್? ಇದು ಇದಾರು ಅಷ್ಟೇ ರೀ. ನೀವು ಇಂಥವು ಡಿಸೈನ್ಗಳು 4 ಹಾಕ್ಬೋದ್ರಿ. 800 ಒಂದು ಡಿಸೈನ್ ಟೈಮಿಂಗ್ ಎಷ್ಟು ತಗೋಬೋದ್ರಿ? ಟೈಮಿಂಗ್ ಅದ ಇವು ಏನು ಸ್ಟಿಚಸ್ ಕೊಟ್ಟಿರ್ತಾರಲ್ಲ, ಸ್ಟಿಚಸ್ ಮೇಲೆ ಟೈಮಿಂಗ್ ಹೋಗ್ತೈತಿ. ಆಮೇಲೆ ಒಂದು ಬ್ಯಾಕ್ ಫ್ರಂಟ್ ಹಾಕೋತೀವ, ಇದು ತೆಗೆದು ಹಾಕಕ್ಕೆ ನಮ್ಗೆ ಇಲ್ಲಿ ಟೈಮ್ ಭಾಳ ಹೋಗ್ತೈತಿ. ಇದು ತೆಗೆದು ಫಿಟ್ ಮಾಡ್ಬೇಕಾದ್ರೆ ನಿಮಗೆ ಅರ್ಧ ತಾಸು ಮ್ಯಾಗ ಹೋಗುತ್ತೆ ರೀ. ತಾಸಿ ಅದು ಮತ್ತೆ ಅದ್ರಾಗೆಲ್ಲ ಸೆಟ್ಟಿಂಗ್ ಮಾಡ್ಕೋಬೇಕು ನಾವು. ಇದು ಫ್ರೇಮ್ನಲ್ಲಿ ಎಳ್ಯಾಕ ಭಾಳ ಟೈಮ್ ತಗೋತೈತೆ ಅನ್ನೋ ಅರ್ಥ. ಇದ್ರೊಳಗೆ ಫಿಟ್ ಮಾಡಕ್ಕೆ ನಿನಗೆ ಅರ್ಧ ತಾಸು ಮ್ಯಾಲ ಹೋಗುತ್ತೆ. ಫಿಟ್ ಮಾಡ್ಕೊಂಡು ನಾವು ಅದ್ರಾಗೆಲ್ಲ ಇದನ್ನ ಸೆಟ್ಟಿಂಗ್ ಮಾಡ್ಕೊಂಡು ಕಲರ್ಗಳು ಹಾಕ್ಕೊಂಡು. ಇದು ಆನ್ ಮಾಡಿ ತೋರಿಸ್ಬೋದ್ರಿ ನಮ್ಗೊಂಚೂರು?
ಕಂಪ್ಯೂಟರ್ ಸಿಸ್ಟಮ್ ಕೊಟ್ಟಿರ್ತಾನೆ ಆಟೋ ಆಫ್ ಆಗಬಾರ್ದು USB ಇರಲೇಬೇಕದು ಇದು ಕಂಪಲ್ಸರಿ. ಇನ್ವರ್ಟರ್ ಇತ್ತು, ಇನ್ವರ್ಟರ್ ಸ್ವಲ್ಪ ಫೇಲ್ ಆಗಿತ್ತು ಹಾಕ್ಸಿಲ್ಲ ನಾನು. ಈಗ ಅದ್ರ ಸಲ ಇದು ಸಪೋರ್ಟಿಗೆ ಇಟ್ಟೀನಿ. ಹೌದ್ರಿ. ಆಟೋ ಆಫ್ ಆಗಿ ಕೊಡಂಗಿಲ್ಲ ನಮ್ಮ ಕರೆಂಟ್ ಹೋದ್ರೆ. ಹಾಂ ಹಾಂ ನಾವು ಹೆಂಗೆ ಚಲೋ ನೋಡ್ಕೋತೀವಿ ಹಂಗೆ ನಮಗೆ ಅದು ಚಲೋ ವರ್ಕ್ ಕೊಡ್ತೈತಿ. ಮಾಡಬೇಕು, ಆಯಿಲಿಂಗ್ ಮಾಡ್ಬೇಕು, ಬೇಸರ ಮಾಡ್ಕೋಬಾರ್ದು ನೋಡ್ರಿ. ಕೆಲಸ ಐತಿ ಅಂತ ಹೇಳಿ ನೀವೇನೋ ಮಷಿನ್ ಹಾಕಿ ಬೇಸರ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ. ಎಫರ್ಟ್ ಭಾಳ ಹಾಕ್ಬೇಕು ಅದ್ರಾಗೇನು. ಅದಕ್ಕೆ ಮತ್ತೆ ಈಗ ನಾವು ಸೀಸನ್ ನಿದ್ದೆ ಇರಂಗಿಲ್ಲ, ಊಟ ಇರಂಗಿಲ್ಲ. ಒಬ್ರು ಕಸ್ಟಮರ್ ಬರ್ತಾರಿ, ಒಂದು ಬ್ಲೌಸ್ ಚಾಯ್ಸ್ ಮಾಡ್ಬೇಕಾರೆ ನಿಮ್ಗ ಒಂದ್ 5 ನಿಮಿಷನೇ ಚಾಯ್ಸ್ ಮಾಡಿ ಹೋಗಂಗಿಲ್ಲ. ಸಾಡಿ ತೋರಿಸಿದಂತ ತೆಗದೈತಿ 2 ತಾಸು ಕುಂದಿರ್ತಾರ ಒಂದು ಡಿಸೈನ್ ಅರ್ಸಕ. ಅದ್ರಾಗೂ ಕೆಲವೊಬ್ರು ಏನ್ ಮಾಡ್ತಾರ ಮತ್ತೆ ಮರ್ದಿನ ಬರ್ತಾರ, ಆ ಡಿಸೈನ್ ಬೇಡ್ರಿ ಮೇಡಮ್ ರೀ ಬೇರೆ ಬೇಕ್ರಿ, ಕ್ಯಾನ್ಸಲ್ ಮಾಡುದು ಮತ್ತೆ ಇದನ್ನ ಮಾಡುದು. ಹೌದ್ರಿ. ಹಂಗೂ ಇರ್ತಾರ. ಪೇಷನ್ಸ್ ಭಾಳ ಇಂಪಾರ್ಟೆಂಟ್, ಎಲ್ಲರನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಟೈಮಿಂಗ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ನಾನು. ಬೆಳಗ್ಗೆ ಟಿಫಿನ್ ಮಾಡಿ ಒಂದು ಬ್ಲೌಸ್ ಹೊಲಿತೀನಿ, ಕಂಟಿನ್ಯೂ ಕುಂದ್ರಂಗಿಲ್ಲ. ಈವ್ನಿಂಗ್ ಒಂದು ಬ್ಲೌಸ್ ಹೊಲಿತೀನಿ. ಅಷ್ಟು ಟೈಮಿಂಗ್ 2 ಬ್ಲೌಸ್ ಅಂತೂ ಫಿಕ್ಸ್. ಭಾಳ ಹೆವಿ ಇದ್ದಾಗ ಅಷ್ಟೇ 3 ಹಾಕೋತೀನಿ, ಇಲ್ಲಾಂದ್ರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಡ್ತೀನಿ. ಅದನ್ನ ಹೇಳ್ತೀನಿ. ಯಾಕಂದ್ರೆ ಸ್ವಲ್ಪ ಫ್ಯಾಟ್ ಇದ್ದವ್ರಿಗೆ ಏನಾಕತಿ, ಸ್ವಲ್ಪ ಅಟ್ಯಾಚ್ ಬಂದ ಬರ್ತಾವ. ನಾವು ಅಸ್ತರ್ನು ಒಳಗೆ ಅಟ್ಯಾಚ್ ಕೊಟ್ಟು ಮ್ಯಾಲ ಬ್ಲೌಸ್ನು ಅಟ್ಯಾಚ್ ಕೊಟ್ಟಿವಿ ಅಂದ್ರೆ ಹಾಳಾಗತ್ರಿ, ಬಿಸಿ ಕೊಡದೈತೆ ಬಟ್ಟಿ. ಅಷ್ಟಕ್ಕೆ ಒಂದ್ ಸ್ವಲ್ಪ ಹೆಚ್ಚಿಗಾದ್ರೂ ಪರವಾಗಿಲ್ಲ, ಚಲಿತಾನ ಮಾಡಕ್ ಹೋಗಂಗಿಲ್ಲ. ಜಾಸ್ತಿ ತಂದು ಒಟ್ಟ ಒಳಗಿನ ಪ್ಯಾಚ್ ಬರ್ಲಾರ್ದಂಗ ಇದನ್ನ ಕವರ್ ಮಾಡ್ಬೋದು. ಮ್ಯಾಗ ಮಾತ್ರ ಪ್ಯಾಚ್ ಬರ್ಲಿ. ಪ್ಯಾಚ್ ಅಂತೂ ಮ್ಯಾಲ ಒಂದ್ ಸ್ವಲ್ಪ ಬರತೈತ್ರಿ, ಯಾಕಂದ್ರೆ ಬಾರ್ಡರ್ ಎಷ್ಟು ಹೊತ್ತೈತಿ 2 ಕಡೆ ಆಗ್ಬೇಕಲ್ಲ, ಸ್ವಲ್ಪ ಬಂದ ಬರ್ತೈತೆ. ಇದ್ರಾಗ ಎಲ್ಲ ಸೆಟ್ಟಿಂಗ್ ಕೊಟ್ಟಿರ್ತಾನೆ ನಿಮ್ಗೆ ಯೂಸ್ ಮಾಡ್ಕೊಳಕಪ್ಪಿ. ಇದು ಮುಂದ ಹಿಂದ ನಿಮ್ಗೆ ಸೈಡ್ ತಗೊಳಕ ಒಂದ್ ಡಿಸೈನ್ ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಾವು. ಸೆಲೆಕ್ಟ್ ಹೋಗಿ ಮಷಿನ್ ಒಳಗೆ ಹೋಗಿ ಇಲ್ಲಿ ಸೇವ್ ಇರ್ತಾವೆಲ್ಲ ಡಿಸೈನ್. ನಮಗೆ ಹಿಂದೆ ಇದನ್ನ ಹಾಕಿ ನೋಡಿ, ಪೆನ್ ಡ್ರೈವ್ ಒಳಗೆ ಸೇವ್ ಇರ್ತಾವೆಲ್ಲ. ಮಷಿನ್ ಪೆನ್ ಡ್ರೈವ್ ಇರುತ್ತೆ, ಪೆನ್ ಡ್ರೈವ್ ಇರ್ತೈತಿ. ಮೇನ್ ಎಲ್ಲ ಮಷಿನ್ ಒಳಗೆ ಇರ್ತಾವ ಪೆನ್ ಡ್ರೈವ್. ಇದ್ರೊಳಗೆಲ್ಲ ಮಷಿನ್ ಒಳಗೆ ನಾವು ಇದ್ರ ಫೀಡ್ ಮಾಡಿಬಿಟ್ಟಿರ್ತೀವಿ. ಏನೇನು ಡಿಸೈನ್ ಅದಾವಲ್ಲ ಅವರು ಕಂಪ್ನಿ ಥ್ರೂ ಒಂದು ಕೊಟ್ಟಿರ್ತಾರ್ರಿ. ಬಟ್ ಒಂದು ಡಿಸೈನ್ ಹಾಳಾಗಬಾರ ಅನ್ನೋ ದೃಷ್ಟಿಯಿಂದ ನಾವು ಒಂದು 2-3 ಸೇಮ್ ಡಿಸೈನ್ ಕಾಫಿ ಮಾಡಿ ಹಾಕಿಬಿಟ್ಟಿರ್ತೀವಿ. ಲ್ಯಾಪ್ಟಾಪ್ನಾಗ ಹಾಕಿರ್ತೀವಿ, ಸಪ್ರೇಟ್ ಬರ್ತೈತ್ರಿ. ನಾವು ಬೇಕಂದ್ರೆ ಬೇರೆ ಅಂದ್ರ ನಮ್ಮ ಹತ್ರ ಇರೋ ಪೆನ್ ಡ್ರೈವ್ ನ ಹಾಕ್ಬೋದು. ಆ ಡಿಸೈನ್ ಇದ್ರ ಕಾಪಿ ಮಾಡ್ಕೊಂಡು ಹಾಕ್ಬೋದು. ಈಗ ಒಂದು ನೀವು ಪರ್ಟಿಕ್ಯುಲರ್ ಒಂದು ಫೋಟೋ ತಗೊಂಡ್ಬರ್ತೀರಿ, ನಂಗೆ ಡಿಸೈನ್ ಹಾಕೊಡಂದ್ರೆ ಹಾಕಕ್ ಬರಂಗಿಲ್ಲ. ಅದು ಸಾಫ್ಟ್ವೇರ್ನಾಗ ರೆಡಿ ಆಗಿ ಬರ್ಬೇಕು. ಆ ಸಾಫ್ಟ್ವೇರ್ ನಾವು ಆ ಡಿಸೈನ್ ನಮ್ಗೆ ಎಲ್ಲೂ ಸಿಗ್ಲಿಲ್ಲ, ಆನ್ಲೈನಿಗೆ ಈಗಂತೂ ಸಿಗ್ತಾವ ಆಲ್ಮೋಸ್ಟ್. ಸಿಗ್ಲಿಲ್ಲ ಅಂದ್ರೆ ನಾವು ನಮ್ಮ ಕಂಪ್ನಿ ಕಳಿಸ್ತೀವಿ, ಅವ್ರು ರೆಡಿ ಮಾಡಿ ಕಳಿಸ್ತಾರೆ. ಅದಕ್ಕೆ ಕಾಸ್ಟ್ ಏನಿರ್ತೈತೆ ನಾವು ಕೊಡ್ಬೇಕು. ಇದು ಯಾವ ಕಂಪ್ನಿ ಮಷಿನ್? ರೆಕೋಮಾ. ಇದು ರೆಕೋಮಾ. ಇದು ಬುಕ್ ಮಾಡಿರಿ, ನನಗೆ 3 ತಿಂಗಳಿಗೆ ಬಂದೈತ್ರಿ. ಯಾವ್ದ್ರಲ್ಲಿ ಬುಕ್ ಮಾಡಿದ್ರಿ? ನಾವು ಅಲ್ಲಿ ಬೆಂಗಳೂರಿಗೆ ಅವ್ರ ಕಂಪ್ನಿಗೆ ಹೋಗಿದ್ವಿ. ಕಂಪ್ನಿಗೆ ಹೋಗಿ ಅಡ್ವಾನ್ಸ್ 2 ಲಕ್ಷ ಕಟ್ಟಿ ಬುಕ್ ಮಾಡಿ ಬಂದಿದ್ವಿ. ಬುಕ್ ಮಾಡಿ ನಾನು ನವೆಂಬರ್ದಾಗ ಬುಕ್ ಮಾಡಿದ್ರೆ ಫೆಬ್ರವರಿ ಬಂದೈತ್ರಿ ನನ್ನ ಮಷಿನ್. US ದಿಂದ ಬರ್ಬೇಕಲ್ರಿ, ಇದು ಹಡಗ್ನಾಗ ಬರ್ತಾವ ಎಲ್ಲ ಮಷಿನ್. ಮತ್ತೆ ಅವ್ರು ಅಲ್ಲಿ ಬಂದ ಮೇಲೆ ಅವ್ರು ತಾವ ಎಲ್ಲ ಇದನ್ನ ಮಾಡಿ ಆಮೇಲೆ 3 ದಿನ ಟ್ರೈನಿಂಗ್ ಕೊಡ್ತಾರ. ನಮಗೆ ಏನು ಗೊತ್ತಾಗಂಗಿಲ್ಲ ಅಂದ್ರೆ ನಿಮಗೆ ಮಾಡಕ್ ಕಂಪ್ನಿ ಥ್ರೂ 3 ದಿನ ಟ್ರೈನಿಂಗ್ ಇರ್ತೈತಿ. ಅವ್ರ ಬಂದು ಹೋಗ್ತಾರೆ. ಒಂದ್ ಬೆಳಗ್ಗೆ 10ರಿಂದ ಸಾಯಂಕಾಲ 6 ತನಕ ಟ್ರೈನಿಂಗ್ ಇರ್ತೈತಿ ನಿಮಗೆ. ಹೇಳ್ತಾರ್ರಿ ಅವ್ರು ಬಂದೆಲ್ಲ ನಿಮಗೆ ಬರುತ್ತಾನ ಬಿಡ, ಹಂಗೆ ಇಲ್ಲ ಜೋಡಿಸ್ಕೊಟ್ಟು ಹೋಗ್ತಾರ್ರಿ. ಎಲ್ಲ ಅವರ ಮಾಡ್ತಾರೆ, ಏನಿಲ್ಲ ನಮ್ದು ಬರೀ ಮಷಿನ್ ಪರ್ಚೇಸಿಂಗ್ ಒಂದ ನಮ್ದು. ನಿನಗೆ ಈಗಂತೂ ಈಗ ಎಲ್ಲ ಮತ್ತೆ ಫೆಸಿಲಿಟಿ, ನಿನ್ಗೆ ಲೋನ್ ಬೇಕಂದ್ರೆ ಲೋನ್ ಸತಿಗೆ ಅವ್ರ ಮಾಡಿಸ್ಕೊಡತ್ತಾರ. ನಮ್ಮ ಟೈಮ್ದಾಗ ಅವ್ರು ಮಾಡಿಸ್ಕೊಡ್ತಿದ್ದಿಲ್ಲ, ನಾವು ಹೊರಗೆ ತಗೊಂಡಿವಿ. ಈಗ ಕೆಲವೊಂದು ಮಷಿನ್ಗಳಿಗೆ ಲೋನು ಅವ್ರ ಮಾಡಿಸ್ಕೊಡ್ತಾರೆ, ನೀವು ಕಟ್ಕೋತ ಹೋಗ್ಬೋದು. ಈಗ ಗೌರ್ಮೆಂಟ್ದಾಗ ಸಾಕಷ್ಟು ಸ್ಕೀಮ್ಗಳು ಲೇಡೀಸ್ ಎಲ್ಲ ಬಿಟ್ಟಾರ, ತಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಬಾಳದವ್ರಿ ಮೇಡಮ್. ಹಂಗ ತಕೊಂಡಿನಿ ನೋಡಿ ನಾನು. ಇದು ಮತ್ತೆ ತಕೊಂಡ ಮಾಡ್ಕೊಂಡಿನಿ, ಚಲೋ ಅದಾವ ಈಗೆಲ್ಲ ಸ್ಕೀಮ್ಗಳು. ಮೇಡಮ್ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಅಂತ ಹೇಳ್ಬಿಡ್ರಿ. ನಮ್ದು ಅರು ಡಿಸೈನರ್ ಅಂತ ಯೂಟ್ಯೂಬ್ ಚಾನಲ್ ನಮ್ದು. ಅರು ಡಿಸೈನ್. ಇನ್ಸ್ಟಾಗ್ರಾಮ್ ಅಶು ವರ್ಷ ಅಂತ ಐತಿ. ಅಶು ವರ್ಷ ಮಕ್ಕಳ ಹೆಸರು ಅದು, ಅವ್ರಿಬ್ರು ಹೆಸರು ಐತಿ. ಒಬ್ರು ಯಾರ್ಯಾರಿಗೆ ಕಳಿಸ್ತೀನಿ ಲಿಂಕ್, ನಿಮ್ಮ ನಂಬರ್ ಕೊಡ್ರಿ. ಹಾಂ ರೀ ಮೇಡಮ್, ಇದು ಮಾಡಿ ಗೊತ್ತಾಗಿ ಬರ್ತೈತಿ. ನಾನು ನಮ್ಮ ಗ್ರೂಪಿಗೆ ಹಾಕ್ತೀನಿ ರೀ, ಹಾಕಪ್ಪಿ. ಹೆಲ್ಪ್ ಆಗತ್ತೆ ರೀ, ನಿಮಗೂ ಹೆಲ್ಪ್ ಆಗತ್ತೆ ರೀ, ನಮಗೂ ಹೆಲ್ಪ್ ಆಗೈತೆ ರೀ. ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ರೀ. ಮ್ಯಾಮ್ ಅದು ಸ್ವಲ್ಪ ಡಿಸೈನ್ ಒಂದು ಯಾವ್ದಾರು ತೋರಿಸ್ತೀರಿ ಅದ್ರೊಳಗೆ? ಏನಿದ್ರೆ ಡಿಸೈನ್ ಈಗ ಫಸ್ಟ್ ನಾವು ಏನು ಮಾಡ್ತೀವಿ ಅಂದ್ರೆ, ಈಗ ಇದ್ರೊಳಗೆ ಇರ್ತಾವೆ ಡಿಸೈನ್ ಎಲ್ಲ. ಇದನ್ನ ಡಿಸೈನ್ ಇದ್ರಾಗ ಹಾಕ್ಬೇಕಾದ್ರೆ ನಾ ಮಷೀನಿಗೆ ತೊಗೋಬೇಕು. ಮೊದಲು ಮಷೀನಿಗೆ ತೊಗೋಬೇಕಂದ್ರೆ ಇಲ್ಲಿ ನಿನ್ನ ಡಿಸೈನ್ ಬರ್ತಾವೆ ನೋಡಿ. ಇದು ರಿಕೋಮಾ. ಇವ್ರು ಕೊಟ್ಟಿದ್ದ ಡಿಸೈನ್ಗಳು ಬೇರೆ, ಒಂದು ನಮಗೆ ಬೇರೆ ಬೇರೆ ಫೋಲ್ಡರ್ ಇರ್ತಾವೆ. ಬಟ್ ಇವ್ರು ಕೊಟ್ಟಿದ್ದ ಡಿಸೈನ್ಗಳು ಎಲ್ಲ ಇಲ್ಲಿ ಇದ್ರಾಗ ಇರ್ತಾವೆ. ನಮಗೆ 2,500 ಡಿಸೈನ್ ಕೊಟ್ಟಾರ ಅವ್ರು ಸ್ಟಾರ್ಟಿಂಗ್ ಮಷಿನ್ ಜೊತೆ. ಹಾಂ, ಈಗ 1 to 100 ನಾ ಈ ಥರ ಫೋಲ್ಡರ್ ಮಾಡ್ಕೊಂಡೇನೆ ಅಂದ್ರೆ ನೀನು ಹುಡುಕ್ಯಾಡಕ್ಕೆ ಭಾಳ ಇದನ್ನ ಆಗಬಾರ್ದು. ಈಗ 1ರಿಂದ ನಿನಗೆ ಒಮ್ಮೆ ನನಗೆ 1800 1900 ಬೇಕಾದ್ರೆ ಎಲ್ಲನೂ ಬಟನ್ ಹೊತ್ಕೊಂಡು ಸ್ಲೋ ಇರ್ತೈತಿ. ಇದು ಫೋನಿನ ಸ್ಪೀಡ್ ಇರಂಗಿಲ್ಲ ರೀ. ಇದು ಈಗ ಒಂದೊಂದು ಓದ್ಕೊಂಡು ಅದ್ರ ಸಲ ನಾ ಏನು ಮಾಡೀನಿ, 100ರಿಂದ 200 ಒಂದ್ರಾಗ ಸಿಗೋಂಗೆ ಈ ಥರ ಫೋಲ್ಡರ್ ಮಾಡ್ಕೊಂಡೇನೆ. ಇದ್ರೊಳಗೆ ನೀನು 100ರಿಂದ 200 ಯಾವ ಹೇಳಿದ್ರೆ ಈಸಿ ತಗೋಬೋದು ನಾ ಈ ಥರ. ಈಗ ಒಂದು ಡಿಸೈನ್ ಇಲ್ಲಿ ಸೆಲೆಕ್ಟ್ ಮಾಡಿದ್ದೆ.
ಬಂತ ಇಲ್ಲಿ ಸ್ಟಿಚಸ್ ಕೊಟ್ಟಿರ್ತಾನೆ ನೋಡ್ರಿ ಫ್ರಂಟ್ ಫುಲ್ 43,000 ಸ್ಟಿಚಸ್ ಐತಿ ಇದು. ಸ್ಟಿಚಸ್ ಮೇಲೆ ನಾವು ಒಂದು ರೇಟ್ ಕನ್ಸಿಡರ್ ಮಾಡ್ತೀವಿ. 30,000 ತನಕ ಬಂದ್ರು 500 ತನಕ ಹಾಕೊಡ್ತೀವಿ. ಸ್ಟಿಚಸ್ ನೋಡೇ ರೇಟ್ ಹೇಳ್ತೀವಿ ನಾವು. ಸ್ಟಿಚಸ್ಗೆ ನಂಬರ್ ಇರ್ತಾವನ್ರಿ? ಇಲ್ಲಿ ಸ್ಟಿಚಸ್ ಕೊಟ್ಟ ಬಿಟ್ಟಿರ್ತಾನೆ. ಇದ್ರೊಳಗೆ ಎಷ್ಟು ಇದು ಬ್ಯಾಕ್ನಾಗ ಎಷ್ಟು ಬರ್ತೈತಿ, ಡಿಸೈನ್ ಅಂದ್ರೆ ಬ್ಯಾಕ್ ಬಂತಿದೆ. ಬ್ಯಾಕ್ನಾಗ ಎಷ್ಟು ಸ್ಟಿಚಸ್ ಬರ್ತೈತಿ, ಸ್ಲೀವ್ನಾಗ ಎಷ್ಟು ಬರ್ತೈತಿ, ಫ್ರಂಟ್ನಾಗ ಎಷ್ಟು ಬರ್ತೈತಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾನ ನಾವೆಲ್ಲ. ಈಗ ಇದು ಒಂದು ತಗೊಂಡ ಇದನ್ನ ನಾವು ಸೇವ್ ಮಾಡ್ಕೋಬೇಕು ಮಷಿನ್ಯಾಗ. ಇದು ಬರೀ ಪೆಂಡ್ರೈವ್ನಾಗ ಐತಿ, ಮಷಿನ್ಗೆ ಸೇವ್ ಮಾಡ್ಕೊಂಡ್ರೆ ಇಲ್ಲಿ ಬರ್ತೈತಿ ನಿನಗೆ, ಇಲ್ಲಾಂದ್ರೆ ಬರಂಗಿಲ್ಲ ಅದು. ಈಗ ಮತ್ತೆ ಒಬ್ಬೊಬ್ರು ದಪ್ಪ ತೆಳ್ಳಗಿರ್ತಾರಲ್ರಿ, ಅದ್ ನಾವು ಮಾರ್ಕಿಂಗ್ನಾಗ ಮಾಡ್ಕೋಬೇಕು. ಇದ್ರ ಕೊಟ್ಟಿರ್ತಾರೆ ಎಲ್ಲ ಅವ್ರು. ಈಗ ತೋರಿಸ್ತೀನಿ ತಡಿ. ಮತ್ತೆ ಅದಕ್ಕೆ ಸ್ಟಿಚ್ಗಳು ಹೆಚ್ಚಾಗ್ಬಿಡ್ತಾವಲ್ರಿ. ತಗೊಂಡೆ ಇಲ್ಲಿ ಮಷಿನ್ನೇ ಬಂದೈತಿ ನೋಡಿ. ಇದು ಈ ಡಿಸ್ಪ್ಲೇ ಒಳಗೆ ಬರ್ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಈ ಡಿಸ್ಪ್ಲೇದಾಗ ಬರ್ತೈತಿ. ಇಲ್ಲಿ ಬಂತ ಇದನ್ನ ಈಗ ಹಿಂಗೆ ಹಾಕ್ತೀನಿ. ಆ್ಯಕ್ಚುಲಿ ಹಾಕೋದು ಜಾಸ್ತಿ ಇವೆಲ್ಲ ಕೊಟ್ಟಾರ ನೋಡಿ. ಇಲ್ಲೇ ಯಾವ ಆ್ಯಂಗಲ್ನೇ ಬೇಕನ್ನೋಕೆ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳಕ್ ಕೊಟ್ಟಾರ ನೋಡಿ. 180 ಡಿಗ್ರಿ, ಇದು 180 ಡಿಗ್ರಿ ಒಳಗೆ ಐತಿ, ಸ್ಟೇಟ್ ಇರ್ತೈತಿ. ಇದನ್ನ ಈಗ ನಾ ಅಡ್ಡ ಮನಗಿಸ್ತೀನಿ. ಈಗ 90 ಡಿಗ್ರಿ ಒಳಗೆ ಹಿಂಗೆ ಬರುತ್ತೆ ನೋಡಿ. ಅಂದ್ರೆ ನೀವು ಮಾರ್ಕ್ ಹೆಂಗ್ ಹಾಕಿರ್ತೀರ ಹಂಗೆ ರೊಟೇಷನ್ ಮಾಡ್ಬೇಕು ಬರ್ತೈತಿ. ಇದ್ರೊಳಗೆ ಇನ್ನೊಂದು ಏನಪ್ಪಾ ಅಂದ್ರೆ ನಿನಗೆ ಇಲ್ಲಿ ಏನ್ ಕೊಟ್ಟನಲ್ಲ ಎಕ್ಸ್ ವೈ ಅಂತ ಹೇಳಿ ಇದನ್ನ ಕನ್ಸಿಡರ್ ಮಾಡ್ತಾರೆ. ಇದು ಎಕ್ಸ್ ಅಂತ ಬರ್ತೈತಿ, ಇದು ವೈ ಅಂತ ಬರ್ತೈತಿ ಏರಿಯಾ. ಎಕ್ಸ್ ಒಳಗೆ ನಿನಗ ಇದು ಲೆಂತ್ ಕಮ್ಮಿ ಮಾಡ್ಕೊಳಕ ಜಾಸ್ತಿ ಮಾಡ್ಕೊಳಕ. ಈಗ ಇದು ಲೆಂತ್ 100 ಇರ್ತೈತಿಲ್ಲ, ನೀ 90 ಮಾಡ್ಕೊಂಡೆ ಅಂದ್ರ ಲೆಂತ್ ಕಮ್ಮಿ ಆಗಿಬಿಡ್ತೈತಿ. ಈಗ ಕಮ್ಮಿ ಆಗೋದು ನಿಂಗೆ ಗೊತ್ತಾಗುತ್ತೆ. ನಾವು ನೋಡ್ತಿರೋದು ಅಬ್ಸರ್ವ್ ಮಾಡ್ರಿ, ಗೊತ್ತಾಗುತ್ತೆ ನೀವು. ಅರ್ಥ ಕಮ್ಮಿ ವಾಯ್ ಕಮ್ಮಿ ಮಾಡಿ ತೋರಿಸ್ತೀನಿ ನೋಡಿ. ವಾಯ್ ಅಂದ್ರೆ ಇದು ಬಿಡ್ತ. ಇದೇ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನಾವು. ನಾವು ಏನ್ ಮಾರ್ಕ್ ಹಾಕೊಂಡಿರ್ತೀವಲ್ಲ ಆ ಮಾರ್ಕಿಗೆ ಬರುವಂಗ ಅಡ್ಜಸ್ಟ್ ಮಾಡ್ಕೊಂಡು ಆಯ್ತು. ನಾವು ನಮ್ಮ ಕೈಯಾಗ ಏನ್ ಇರ್ತೈತಿ ಇದು ಒಟ್ಟ ಇದನ್ನ ದೊಡ್ಡದು ಸಣ್ಣದು ಕಲರ್ ಚೇಂಜಸ್ ಇದನ್ನ ಬಿಟ್ರೆ ನಾವ್ ಏನು ಮಾಡಕ್ ಬರಂಗಿಲ್ಲ. ಇದು ರೌಂಡ್ ಶೇಪ್ ಇದ್ದಿದ್ ನೀವು ಸ್ಕ್ವೇರ್ ಮಾಡಂದ್ರೆ ಬರಂಗಿಲ್ಲ, ನಿಮಗ ಲೀಫ್ ಶೇಪ್ನಾಗ ಹಾಕೊಡಂದ್ರೆ ಬರಂಗಿಲ್ಲ. ಜಸ್ಟ್ ನೀ ಕಲರ್ ಚೇಂಜ್ ಮಾಡಬಹುದು, ದೊಡ್ಡದು ಸಣ್ಣದು ಮಾಡಬಹುದು ಅಷ್ಟೇ. ಇದು ಒಂದೇ ಡಿಸೈನ್ ಅಂತ ಬೇರೆ ಡಿಸೈನ್ ತಗೊಂಡ್ರು ಮೇವು ಬೇರೆ ಶೇಪ್ ಹಾಕಕ್ ಬರಂಗಿಲ್ಲ. ನಿಮಗೆ ಇದ ಶೇಪ್ ಬೇಕಂದ್ರೆ ಪರ್ಟಿಕ್ಯುಲರ್ ಅದ ಶೇಪ್ ನ ಡಿಸೈನ್ ಆರಿಸ್ಕೋಬೇಕು ನೀವು. ಡಿಸೈನ್ ಸಾಕಷ್ಟು ಇರ್ತಾವ ನಿಮಗೆ, ಅದ ಶೇಪ್ ನ ತಗೋ. ಈಗ ನೀವು ಈಗ ಇದು ನಿಡಲ್ಸ್ ಹಿಂಗ ಅದಾವಲ್ರಿ ಮೇಡಮ್, ನೀವು ಹಿಂಗ ಹಾಕ್ತೀನಿ ಅಂದಿಲ್ಲ, ಇದೇನ್ ರೊಟೇಟ್ ಆಕತ್ತೆ? ಹಿಂಗ ರೊಟೇಟ್ ಆಗ್ತೈತ್ರಿ. ಇದು ರೊಟೇಟ್ ಆಕೈತ್ರಿ. ಮೇನ್ ಇದರಿ ಇದು ಸೆನ್ಸರ್, ಇದು ರೊಟೇಟ್ ಆಕೈತಿ, ಇದಾಗಲ್ಲ ರೊಟೇಟ್, ಇದಾಗತ್ತೆ ರೊಟೇಟ್. ಅಂದ್ರೆ ಇದು ಹಿಂಗ್ ಹಿಂಗ್ ಹಿಂಗಿದೆ, ಹಿಂಗ್ ಆಗತ್ತೆ. ಇನ್ನ ನಿಮ್ಗೆ ಟೇಬಲ್ ಇಲ್ಲಿ ತನ ಐತ್ರಿ, ನನಗೆ ಹಾದಾಡಕ್ ಬರಂಗಿಲ್ಲ. ಎಕ್ಸ್ಟೆನ್ಷನ್ ಐತಿ ಇದು ಟೇಬಲ್ ಬಿಚ್ಚಿ ನಾನು ಇಷ್ಟ್ರಾಗ ರೊಟೇಷನ್ ಮಾಡ್ಕೋತೀನಿ, ಇಲ್ಲ ನಮ್ಗೆ ಹಾದಾಡಕ ಬರಂಗಿಲ್ಲ. ಇದು ಮೂಮೆಂಟ್ ಇದ್ರ ಮೇಲೆ ಆಗೋದಿದು. ಹಿಂಗ ರೊಟೇಷನ್ ಆಕೈತ್ರಿ ಮೇಡಮ್? ಹಂಗೂ ಆಕೈತ್ರಿ, ಹಿಂಗ್ ಹಿಂದ್ ಹೋಗೈತಿ ಮುಂದ್ ಹೋಗೈತಿ ಎಲ್ಲ ಇದ್ರಾಗ. ನಿಮ್ದು ಇದು ಸೆನ್ಸರ್ ಮೇನ್ ಇಲ್ಲಿಂದನೂ ವರ್ಕ್ ಆಗೋದು ನಿಮಗ. ಇದೇನೈತಿ ನೀಡಲ್ ನಿಮ್ಗೆ ಜಸ್ಟ್ ರನ್ ಹಾಕಿದ್ರೆ ಅಷ್ಟೇ, ಇದೇನು ಆಗಂಗಿಲ್ಲ ನಿಮ್ಗೆ. ಇದ್ರಾಗ ಏನು ಮೂವ್ ಆಗತ್ತೆ ಅಂದ್ರೆ ನೀಡಲ್ ಚೇಂಜ್ ಆದಾಗ. ಈಗ ನಾನು 4 ನಂಬರ್ ಇಲ್ಲಿ ನಂಬರ್ ಕೊಟ್ಟಿರ್ತಾನೆ. ಎಷ್ಟು ಕಲರ್ ಅದಾವ್ರಿ? 7 ಕಲರ್ ಅದಾವ ಈ ಡಿಸೈನ್. ಒಂದು ಡಿಸೈನ್ ಈಗ ಸೆಲೆಕ್ಟ್ ಮಾಡ್ತಾರೆ. ಈಗ ಇಲ್ಲಿ 3, 4, 8, 7, 9 ಅಂದ್ರ ಇಲ್ಲಿ ಏನೇನ್ ಹಾಕೊಂಡಿರ್ತೀನಲ್ಲ ಇದ್ರ ಕಲರ್ ಇಲ್ಲಿ ಮೆನ್ಷನ್ ಮಾಡ್ತೀನಿ. 4 ನಂಬರ್ ಈ ಕಲರ್ ಐತಿ, 7 ನಂಬರ್ ಈ ಕಲರ್ ಐತಿ, ಇದನ್ನ ಮೆನ್ಷನ್ ಮಾಡಿದ್ದ. ಈಗ ನೋಡ್ರಿ ಇಲ್ಲಿ 9 ನಂಬರ್ ಐತಿ ಇದು ನೀಡಲ್. ಇಲ್ಲಿ ಹೊಡಿತೀನಿ ನೋಡಿ, 9 ನಂಬರ್ ರನ್ ಆಗುತ್ತೆ. ವರ್ಕ್ ಮಾಡೋದು ಅಷ್ಟೇ. ನಿಮಗೆ ಇದನ್ನ ಚೇಂಜ್ ಮಾಡ್ಕೋಬೇಕು, ತಾನ ಚೇಂಜ್ ಮಾಡ್ಕೋತೈತಿ. ಈಗ ನಾನು ನಿಮಗೆ ಮಾಡಿ ತೋರ್ಸಾತೀನಿ. ಇದು ಅಲ್ಲಿ ಹಾಕಿ ಬಿಟ್ಟಾಗ ನಾವ ತಾನ ಚೇಂಜ್ ಮಾಡ್ಕೋತೈತಿ. ಅದು ನೀವು ಸೆಟ್ ಮಾಡ್ತೀರೇನ್ರಿ? ಹಂಗ ಸೆಟ್ ಮಾಡ್ಬೇಕು ನಾವು. ಅಲ್ಲಿ ನಂಬರ್ ಏನ್ ಕೊಟ್ಟಿರ್ತಾರಲ್ಲ, ಈ ಕಲರ್ಸ್ ಎಲ್ಲ ಇದ್ರ ಫೀಡ್ ಮಾಡಿದೀವಿ ಅಂದ್ರೆ ಆ ಕಲರ್ ತಗೋತಾವು. ಒಂದೊಂದ್ ಡಿಸೈನ್ 4 ಕಲರ್ ಇರ್ತಾವ, 2 ಕಲರ್ ಇರ್ತಾವ, 20 ಕಲರ್ ಇರ್ತಾವು. ಹಂಗೆಲ್ಲ ನಾವು ಸೆಟ್ ಮಾಡಿಬಿಡ್ತೀವಿ. ನಾವು ಇದನ್ನ ನೀಡಲ್ ಚೇಂಜ್ ಹಾಕೋದ್ ಬರ್ತೈತಿ. ಯಾವ ಕಲರ್ ಕೊಡ್ತೀವಿ ಆ ನೀಡಲ್ ಚೇಂಜ್ ಹಾಕೋದ್ ಬರ್ತೈತಿ. ತಾನ ತೆಗಿತೈತಿ ಕಲರ್ ಎಲ್ಲ ತಾನ ಚೇಂಜ್ ಮಾಡ್ಕೋತೈತಿ. ನಾವು ಫೀಡ್ ಮಾಡಿಬಿಟ್ಟಿರ್ತೀವಲ್ರಿ, ಎಲ್ಲ ತಾನ ತಗೋತೈತಿ. ಅಂದ್ರೆ ಇದರಿಂದ ಪ್ರಾಫಿಟ್ ಐತಿ ಹೊರತು ಲಾಸ್ ಏನಿಲ್ಲ. ನೀ ಎಫರ್ಟ್ ಹಾಕ್ಬೇಕು, ಮಾಡ್ಕೋಬೇಕು. ನೀವು ಬೇಸರ ಮಾಡ್ಕೊಂಡು ನಂಗೆ ಆಗಂಗಿಲ್ಲ ಅಂದ್ರೆ ಸಾಧ್ಯ ಇಲ್ಲ ಮಾಡಕ. ಎಫರ್ಟ್ ಹಾಕಬೇಕು ನೀನು. ಅವ್ರು ಟ್ರೈನಿಂಗ್ ಕೊಟ್ರಲ್ರಿ, ನೀವು ಎಷ್ಟು ದಿನದೊಳಗೆ ಕಲಿತಿರ್ರಿ ಮೇಡಮ್ ರೀ ಇದನ್ನ? ನಾ ಏನ್ ಭಾಳ ಟೈಮ್ ತಗೊಂಡಿಲ್ಲ. ಒಂದ್ 4 ದಿನದಾಗ ನಾನು ಏನ್ ಮಾಡಿದೀವಿ ನಿಮ್ಗೆ ಅದನ್ನೂ ಒಂದು ತೋರಿಸ್ತೀನಿ. ಈಗ ವೇಸ್ಟ್ ಬಟ್ಟಿ ಮೇಲೆ ಹಾಕ್ಯಾರ ನಂಗೆ ಲಾಸ್ ಆಗುತ್ತೆ. ಹಾ ಅಂದ್ರೆ ಸುಮ್ಮನೆ ವೇಸ್ಟ್ ಅಲ್ಲ ದಾರ. ನಾ ಏನ್ ಐಡಿಯಾ ಮಾಡಿದೆ, 1-2 ಮೀಟರ್ ಬಟ್ಟಿನ ತಗೊಂಡ್ಬಂದೆ, ವೇಸ್ಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ. ಈಗ ಕಸ್ಟಮರ್ ತೋರ್ಸಕ್ ಬರ್ತೈತಿ. ಸಣ್ಣ 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 ಮ್ಯಾಕ್ ಮಾಡ್ಕೊಂಡು ಈ ತರ ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ನಿ ನಾನು. ನನಗೇನಾಯ್ತು, ಈ ಕಡೆ ಪ್ರಾಕ್ಟೀಸು ಆಯ್ತು, ನಿಮ್ಮ ಕಸ್ಟಮರ್ ಫಿನಿಶಿಂಗ್ ಹೆಂಗ್ ಬರ್ತೈತಿ ಅನ್ನೋ ತೋರ್ಸಾಕನು ಆಯ್ತು. ಬೆಸ್ಟ್ ಐಡಿಯಾ ನೋಡ್ರಿ ಮೇಡಮ್. ಈ ತರ ಐಡಿಯಾ ಮಾಡ್ಕೊಂಡೆ. ಅದಾನಿಲ್ಲ ಇದನ್ರಿ ಅದು ಈಗ ಅರಿಬಿರಿ
ಇದಾರಿ ಬಿರಿ ಇದೇ ಬಟ್ಟಿನೇ ತಂದಿನಿ ಸ್ಟಾರ್ಟಿಂಗ್. ಫಸ್ಟ್ಗೆ ಮೀಟರ್ ಬಟ್ಟಿ ತಗೊಂಬಂದು ಇದು ಮಷಿನ್ ಬಂದಿಂದ ಇದು ಮಷಿನ್ ಒಂದೆರಡು ಸಣ್ಣ ಸಣ್ಣ ಹಾಕಿದೆ. ಆಮೇಲೆ ವಿಚಾರ ಬಂತು ನನಗೆ ಬಟ್ಟಿ ವೇಸ್ಟ್ ಮಾಡಬಾರ್ದು, ದಾರ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ. ಕಸ್ಟಮರ್ ಮತ್ತೆ ನನಗೆ ಸ್ಟಾರ್ಟಿಂಗ್ ಇದೇ ಹೆಲ್ಪ್ ಆಗೈತಿ. ಎಲ್ಲರೂ ಮೊಬೈಲ್ದಾಗ ಗೊತ್ತಾಗಂಗಿಲ್ಲ ಅಂತಾರೆ ಡಿಸೈನ್ಗಳು. ಇದ್ರೊಳಗೆ ನಂಬರ್ಗಳು ಬರೆದು ಬಿಟ್ಟಿರ್ತೀನಿ ಡಿಸೈನ್ದು. ಇದನ್ನ ನೋಡಿ ನಮ್ಗೆ ಯಾವ ಬೇಕು ಹೇಳಿದ್ರು ಹಾಕಿಬಿಡ್ತೀವಿ. ಮೇಡಮ್ ಇಲ್ಲಿ ಸೆಕೆಂಡ್ ಒನ್ ಐತಲ್ರಿ, ಥರ್ಡ್ ಲೈನ್ದ ಸೆಕೆಂಡ್ ಒನ್, ಅದು ಎಷ್ಟು ಕಾಸ್ಟ್ ಇಲ್ರಿ ಮೇಡಮ್? ಇದ್ರಿ ಇದ 800 ಎಲ್ಲ ಬೇರೆ ಬೇರೆ ನೆಕ್ಕು ಬರ್ತೈತ್ರಿ ಮೇಡಮ್. ಹಾ ಬರ್ತಾವ್ರಿ ಎಲ್ಲ ತರ ನೆಕ್. ಇದು ಪಾಟ್ ಈ ಪಾಟ್ ನೆಕ್ ಐತಿ ನೋಡಿ. ಪಾಟ್ ನೆಕ್ ಐತಿ, ಲೀಫ್ ನೆಕ್ ಅದಾವ ನಿಮಗ. ಲೀಫ್ ನೆಕ್ ಬರ್ತೈತಿ, ಬೋಟ್ ನೆಕ್ ಬರ್ತಾವ. ಡಿಸೈನ್ ಹೆಂಗಿರ್ತಾವ ಅದ ಡಿಸೈನ್ ಸೆಲೆಕ್ಟ್ ಮಾಡ್ಕೋದ್ರ ಮೇಲೆ ನೆಕ್ ಬರ್ತೈತಿ. ಬೋಟ್ ನೆಕ್ ಬೇಕಂದ್ರೆ ಪರ್ಟಿಕ್ಯುಲರ್ ಬೋಟ್ ನೆಕ್ ತೋರಿಸ್ತೀವಿ ಅವ್ರಿಗೆ. ಒಂದು ಇದಾರ್ ಮಾಡಿಟ್ಟಿನಿ ನಾನು ಇದೇ ತರ ಸ್ಟಾರ್ಟಿಂಗ್ ಹಿಂಗ್ ಮಾಡ್ಕೊಂಡು ತೋರ್ಸಕ್ ನನ್ಗೆ ಹೆಲ್ಪ್ ಆಗಿಬಿಟ್ಟು. ಆಮೇಲೆ ಮಂದಿಗೆ ಎಷ್ಟೋ ಮೊಬೈಲ್ನಾಗ ತೋರಿಸಿರೋ ಕ್ಯಾಟ್ಲಾಗ್ದು ಒಂದು ಇರ್ತೈತಿ, ಅದನ್ನು ಮಾಡ್ಸೀನಿ. ಕ್ಯಾಟ್ಲಾಗ್ದಾಗ ಇಷ್ಟು ಕ್ಯಾಟ್ಲಾಗ್ ಮಾಡ್ಸಕ್ಕೆ 3000 ರೂಪಾಯಿ ಕೊಟ್ಟಿನ್ರಿ ನಾ. ಏನೂ ಇಲ್ಲ ಇದ್ರಾಗ. ಹಾಕಿದ ಡಿಸೈನ್ಗಳು ಫೋಟೋಸ್ ಮಾಡಿ ಇದನ್ನ ಮಾಡ್ಯಾರ ಅಷ್ಟೇ. ಇರ್ಲಿ ಅದು ಒಂದು ಇಲ್ಲ ಅನ್ನೋದು ಯಾಕೆ ಕಸ್ಟಮರ್ ತಲೆಯಾಗಿರ್ತೈತೆ. ಹೌದ್ರಿ, ಮಾಡಿಸ್ಬೋದು. 3000 ರೂಪಾಯಿ ರೀ ಆಲ್ಬಮ್. ಅಷ್ಟಕ್ಕೆ 3000 ರೂಪಾಯಿ. ಫೋಟೋ ಪ್ರಿಂಟ್ ಬರ್ತೈತಲ್ಲ ಅದು. ನಾವು ಹಾಕಿದ್ರ ಎಷ್ಟು ಮಟ್ಟಿನೊಳಗೆ ಚಲೋ ಮಾಡ್ಬೇಕು ನಾವು ಇದನ್ನ ಅನ್ನೋದನ್ನ. ಈಗ ನೀವು ಕಲ್ತಿದ್ದ ಮೊದಲು ರನ್ ಮಾಡ್ಕೊಂಡ್ರೆ ಚಲೋ. ನಮ್ಗಿಲ್ಲ ಇದಕ್ಕೆ ಹೋಗ್ಬೇಡ್ರಿ. ಅರಿ ವರ್ಕಿಂದು ಡಿಮ್ಯಾಂಡ್ ಐತಿ. ಹಾಂ ರೀ, ಅರಿ ವರ್ಕ್ ನೀವು ಹಾಕೋರಿ, ಪರ್ಫೆಕ್ಟ್ ಆಗುತ್ತಾನು ಹಾಕ್ರಿ. ಆಮೇಲೆ ಬಿಸ್ನೆಸ್ ತ್ರೂ ಒಂದೊಂದು ಇಂಪ್ರೂವ್ ಮಾಡಿ. ನಾವು ಎಷ್ಟು ಮಟ್ಟಿನ ಹಣ ಹಾಕಿ ನಾವು ಚಾಲೋ ಮಾಡ್ಬೇಕ್ರಿ ಮೇಡಮ್ ರೀ ಇದ್ರೊಳಗೆ. ನಿಮ್ಗೆ ಅರಿ ವರ್ಕ್ ಒಳಗೆ ಇನ್ವೆಸ್ಟ್ಮೆಂಟ್ ಏನು ಜಾಸ್ತಿ ಇರಂಗಿಲ್ಲ ನಿಮಗೆ. ನೀವೊಂದು ಸ್ಟಾರ್ಟಿಂಗ್ ಬರೀ ಎಷ್ಟು ಬೇಕು ಅಷ್ಟು ತೊಗೊಂಬಂದು ಮಾಡಿದ್ರು ನಿನಗೆ ಓಕೆ. ಒಮ್ಮೆ ಹೆವಿ ತಂದು ಇಟ್ಕೋ ಅವಶ್ಯಕತೆನೇ ಇಲ್ಲ. ಒಂದು 500 ರೂಪಾಯಿ ಖರ್ಚು ಮಾಡಿದೆ ಅಂದ್ರೆ 2 ಬ್ಲೌಸ್ ಹಾಕ್ಬೋದು ನೀ ಆರಾಮ. ಆಗ್ಬೋದು. ಬಿಡ್ಸ್ ಪಾಕೆಟ್ ನಿನಗೆ ಭಾಳ ಆದ್ರೆ 300 ಬೀಳ್ತೈತಿ. ಒಂದು ಪಾಕೆಟ್ ತಂದ್ರೆ ಎಷ್ಟು ಬ್ಲೌಸ್ ಹಾಕ್ತೀನಿ ಅದ್ರಾಗ? ಬೇಕಾದ್ರೆ ಒಂದು 10 ಬ್ಲೌಸ್ ಹಾಕ್ಬೋದು ಒಂದು ಬಿಡ್ಸ್ ಪ್ಯಾಕೆಟ್ ತಂದು. ಮೇಡಮ್ ನೀವು ಆರಿ ವರ್ಕ್ ಕಲ್ತಿನಂದ್ರಲ್ರಿ, ಬೀಡ್ಸ್ ಮತ್ತು ಅವು ಶುಗರ್ ಬೀಡ್ಸ್ ಅದಲ್ರಿ, ಅವು ಯಾವ ಕಂಪ್ನಿ ಇದಾತ್ ನೋಡ್ರಿ. ಹಿಂಗಿಲ್ಲ ಬಟ್ ಚಲೋ ಇರ್ತಾವ ನೋಡಿ ತೊಗೊಂಬಂದಿರ್ತೀವಿ. ಕಂಪ್ನಿ ಅಂತೇಳಿ ಏನು ಹೋಗಂಗಿಲ್ಲ. ಕ್ವಾಲಿಟಿ ಬಗ್ಗೆ ಕ್ವಾಲಿಟಿ ಅವ್ರ ಗ್ಯಾರಂಟಿ ಇರ್ತಾರ, ಹೇಳ್ಕೊಡ್ತಾರ ಚಲೋ ಐತೈತೆ ಅಷ್ಟೇ. ನಾ ಕಂಪ್ನಿದೇನು ತಲೆ ಕೆಡಿಸ್ಕೊಂಡಿಲ್ಲ. ನಂಬಿಕೆ ಮ್ಯಾಗ ತರ್ತೀರಿ ಒಟ್ಟು. ಥ್ಯಾಂಕ್ಸ್ ರೀ. ಇಲ್ಲೊಂದು ಶಾಪ್ ಬರ್ತೈತಿ ನೋಡು, ಕಲರ್ಸ್ ಅಂದ್ರೆ ಹೋಲ್ಸೇಲ್ ಐತಿ. ಎಲ್ಲಿ ಐತ್ರಿ ಮೇಡಮ್? ಅದು 17ನೇ ಕ್ರಾಸ್ನಾಗ ಬರ್ತೈತ್ರಿ. 17ನೇ ಕ್ರಾಸ್. ಥ್ಯಾಂಕ್ಸ್ ರೀ ಮೇಡಮ್, ನಿಮ್ಮ ಸಮಯ ಕೊಟ್ಟು ನಮಗೆಲ್ಲ ಹೇಳಿದ್ರಲ್ರಿ ನಗ್ತಾ ನಮಗೊಬ್ರು ಯಾರು ಹೆಲ್ಪ್ ಮಾಡಿದಾಗ ನಾವು ಈ ಮಟ್ಟಿಗೆ ಬಂದಿರ್ತೀವ. ಹಾಂ ಮೇಡಮ್. ಟೀಚರ್ಸ್ಗಳ ಸಪೋರ್ಟ್ ಬಸ್ ಚಲೋ ಸಿಕ್ತು ನಮಗೆ. ಸುಮ್ಮನೆ ಯಾಕಂಬದು ಒಮ್ಮಿಲೆ ನಾವು ಈ ಮಟ್ಟಿಗೆ ಹೋಗ್ತೀವಿ, ಯಾರ್ದು ಹೆಲ್ಪ್ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಟೀಚರ್ಸ್ಗಳು ಅಡ್ವರ್ಟೈಸ್ಮೆಂಟ್ ಸಲುವಾಗಿ ನಾನು ಪ್ಯಾಂಪ್ಲೆಟ್ ಮಾಡಿಸಿದೆ ಸ್ಟಾರ್ಟಿಂಗ್. ಕಾರ್ಡ್ಸ್ ಮಾಡಿದೆ, ವಿಸಿಟಿಂಗ್ ಕಾರ್ಡ್ಸ್. ಆಮೇಲೆ ಇವೆಲ್ಲ ಮೀಡಿಯಾದ ಇದನ್ನೆಲ್ಲ ಯೂಸ್ ತಗೊಂಡೆ, ಯೂಟ್ಯೂಬ್ ಅನ್ನು ಇದನ್ನು. ಆಮೇಲೆ ಬರೀ ಒಂದು ಸ್ಟೇಟಸಿಗೆ ಏನ್ ಮಾಡಿದೀನಿ, ಪ್ರತಿಯೊಬ್ಬರು ನಂಬರ್ ಕಲೆಕ್ಟ್ ಮಾಡ್ಕೊತೀನಿ, ಕಲೆಕ್ಟ್ ಮಾಡ್ಕೊಂಡು ಸೇವ್ ಮಾಡ್ಕೊಂತೀನಿ. ನಾ ಸ್ಟೇಟಸಿಗೆ ಬಿಡೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ ಅವ್ರಿಗೆ ಇಷ್ಟ ಆಗಿದ್ದ ಡಿಸೈನ್ ಅವ್ರು ಸ್ಕ್ರೀನ್ ಶಾಟ್ ತೊಗೊಂಡು ಬಂದ್ಬಿಡ್ತಾರೆ. ಆ ಒಂದು ರೀಸನ್ಸ್ ಎಲ್ಲರೂ ನಂಬರ್ ಸೇವ್ ಮಾಡ್ಕೊತೀನಿ. ಭಾಳ ಜನ ಹಂಗ ಮಾಡ್ತಾರೆ, ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ನಮಗೂ ಕೆಲಸ ಕಡಿಮೆ, ಅವ್ರಿಗೆ ಕೆಲಸ ಕಡಿಮೆ. ಇಲ್ಲಿ ಬಂದು ನೀ ಎಲ್ಲಾನು ಚೆಕ್ ಮಾಡ್ಕೊಂಡು ಕುಂದಿರ್ಬೇಕನ್ನೋ ಅವಶ್ಯಕತೆ ಇರಂಗಿಲ್ಲ. ದಿನಕ್ಕೆ ದಿನ ನಾವು ಏನು ಹೊಸ ಡಿಸೈನ್ ಹಾಕ್ತಿವಿ ಪ್ರತಿಯೊಂದು ನೀವು ಪ್ರಚಾರ ಮಾಡಿದ ರೀತಿ ಹಿಂಗ್ರಿ, ಪಾಂಪ್ಲೇಟ್ ಆಗಿರ್ಬೋದು, ಸ್ಟೇಟಸ್ಗೆ ಹಾಕಿರ್ಬೋದು, ಈ ಥರದ್ದು ಜಾಸ್ತಿ ಸ್ಟೇಟಸ್ ಯೂಸ್ ಆಗುತ್ತೆ. ಮೇಡಮ್ ನಿಮ್ಮ ನಂಬರ್ ಹೇಳ್ರಿ. 8197654155. ನಾವು ಏನೇನ್ ಮಾಡ್ತೀವಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಇದ್ರಾಗ ಹಾಕಿಸ್ಬಿಟ್ಟಿನಿ. ಯಾರೇ ಇದ್ರು ಹೇಳ್ರಿ. ಓಕೆ ಮೇಡಮ್, ಹೇಳ್ತೀವಿ ಮೇಡಮ್. ಓಕೆ ನಮಗೆ ನೀವು ಇವತ್ತು ದೊಡ್ಡ ಹೆಲ್ಪ್ ಮಾಡಿರಿ ಮೇಡಮ್ ರೀ. ನಿಮಗೂ ನಾವು ಹೆಲ್ಪ್ ಮಾಡ್ತೀವಿ. ಇಲ್ರಿ ಮೇಡಮ್, ಈಗ ಒಬ್ಬೊಬ್ರು ಹೆಂಗ್ರಿ ನಾವು ಕಲ್ತಿದ್ ಮತ್ತೊಬ್ರು ಕಲಿಯಾಕತ್ತೀರಿ ಅನ್ಕೊಳ್ಳೇನ ಬಾ ಅಂದೀನಿ. ಈಗ ಒಬ್ರು ಹಂಗ ಮಾಡ್ತಾರೆ. ಈಗ ನಾವು ಕಲ್ತಿರ್ತೇವೆ, ನಾಯಿ ಅವರು ಕಲ್ತ್ ಎಲ್ರಿ ನಮ್ದು ಇದು ಮಷಿನ್ ನೋಡಕಂತ ಎಷ್ಟು ಜನ ಬಂದಾರ. ನನಗೆ ಎಲ್ಲರಿಗೂ ತೋರ್ಸಿನ ಮಷಿನ್ ಮುಚ್ಚಿಟ್ಕೋಬೇಕು, ನಾವ್ ಒಬ್ರ ಕಲಿಬೇಕು, ಹಂಗೇನ್ ಇಂಟೆನ್ಷನ್ ಇಲ್ಲ. ಅವ್ರದ್ದು ಅವ್ರಿಗೆ ಇರ್ತೈತಿ, ನಮಗೆ ಈಗ ನಾವ್ ಹೆಂಗ್ ಕಾಂಪಿಟೇಷನ್ ಐತಲ್ರಿ ಮೇಡಮ್, ಕಾಂಪಿಟೇಷನ್ ಫುಲ್ ಐತ್ರಿ. ಆದ್ರೆ ನಾವು ವರ್ಕ್ ನಮ್ದು ಇದನ್ನ ಚಲೋ ಇರ್ತಾರೆ, ಎಲ್ಲಿದ್ರು ಬರ್ತಾರೆ. ಹೌದ್ರಿ. ಈಗ ನಾವ್ನಾಗೆಲ್ಲ ಸಾಕಷ್ಟು ಮಷಿನ್ ಆದ್ರೆ ಅಲ್ಲಿಂದ ಕಸ್ಟಮರ್ ಜಾಸ್ತಿ ಅದಾರ, ಅಲ್ಲಿಂದ ಬರ್ತಾರ ನೋಡ್ರಿ. ಹೌದಲ್ರಿ. ಈ ತರ ಹೇಳ್ದಾಗ ನಿಂಗ್ ಗೋಲ್ಡ್ ಶೀಟ್ ಏನು ಗೋಲ್ಡ್ ಬಿಟ್ರೆ ಏನು ಕಾಣಂಗಿಲ್ಲ ನಿನಗ. ಅದನ್ನೇ ಈ ತರ ಮಾಡ್ಕೋರಿ. ಎಲ್ಲಾ ಕಲರ್ಸ್ 15 ಕಲರ್ಸ್ ಐತಿ ಇದ್ರಾಗ.
ಆದ್ರ ಹಂಗ್ ಕಾಣ್ ಬರೋದಿಲ್ಲ ಅಂದ್ರೆ ಎಲ್ಲಾ ಶೇಡಿಂಗ್ಸ್ ಕೂಡಿ ನಿನಗೆ ಗೋಲ್ಡ್ ಬರ್ತೈತಿ. ಇದನ್ನ ಈ ತರ ಮಾಡಿ ನೋಡ್ರಿ ಕಾಣಿಸ್ತೈತಿ ನೋಡಿ, ಎಲ್ಲಾ ಶೇಡಿಂಗ್ ಗ್ರೀನ್ ಕಾಣ್ತೈತಿ, ಬ್ಲಾಕ್ ಎಲ್ಲಾ ತರ ಕಲಿಸ್ತಾವ ನೋಡಿ. ಈ ತರ ನೋಡಿ ಕೇಸರಿ ಕಲರ ಜಾಸ್ಟ್ ನಮಗ್ ಟ್ರೈನಿಂಗ್ ನೇ ಹಾಕ್ಸ್ಯಾರಿ, ನಾವ್ ವಾಪಸ್ ಏನು ಹಾಕೇ ಇಲ್ಲ. ಆಕ್ಚುಲಿ ಇದನ್ನ ಫೋಟೋ ಎಂಬ್ರಾಯ್ಡ್ರಿ ಅಂತ ಬರ್ತೈತಿ ಇದೆ. ಈಗ ನಿಮ್ದು ಒಂದ್ ಫೇಸ್ ನೀವು ಕ್ಲಿಯರ್ ಆಗಿ ನಮ್ಗೆ ಕಳ್ಸಿದ್ರಿ ಅಂದ್ರೆ ನಾವು ಕಂಪ್ನಿ ಕಳಿಸ್ತೀವಿ, ಅವ್ರ ಸಾಫ್ಟ್ವೇರ್ ರೆಡಿ ಮಾಡಿ ಕಳಿಸ್ತಾರ. ಡಿಕ್ಟೋ ನೀವ್ ಏನ್ ಇರ್ತೀರಿ ನಿಮ್ದು ಅದ ಪಿಕ್ಚರ್ ಬರ್ತೈತಿ, ಮಷಿನ್ ಮೇಲೆ ಹಾಕಿದ್ದಾರಿ ಇದು. ಇವು ಎಲ್ಲ ಸಿಟಿ ಒಳಗ್ ಬಾಳ ಚಂದ ನಡೀತಾವ್ರಿ. ಇಲ್ಲಿ ಯಾರೋ ನಿಮಗೆ ರೊಕ್ಕ ಕೊಟ್ಟು ಇಷ್ಟ ಹಾಕ್ಸಂಗಿಲ್ಲ. ಸಿಟಿ ಒಳಗ್ ಗಿಫ್ಟ್ ಕೊಡಕಂತ ಹಾಕಿಸ್ತಾರ, ಈ ಆಕ್ಟ್ರೆಸ್ ಗಿಫ್ಟ್ ಕೊಡಕಂತ ಹಾಕಿಸ್ತಾರ. ಪುನೀತ್ ರಾಜ್ಕುಮಾರ್ನು ಎಷ್ಟು ಕೊಂಡು ಹಾಕ್ಸ್ಯಾರ. ರಫ್ ಐತ್ರಿ ಇದು. ಆಮೇಲೆ ಇದು ನಾರಾಯಣನು, ಶಿವ, ಈ ತರ ರಾಘವೇಂದ್ರ ಸ್ವಾಮೀಜಿ ಈ ತರ ಎಲ್ಲ ಫೋಟೋಸ್ ಹಾಕ್ಸ್ಯಾರ. ಜಾಸ್ತಿ ಸಿಟಿ ಒಳಗ್ ಬಾಳ ಮಸ್ತ್ ನಡೀತಾವ. ಇಲ್ಲಿ ಒಂದ್ ಸ್ವಲ್ಪ ಇಷ್ಟು ನೀವು ಅಂದ್ರೆ ಇದ್ರ ಮೇಲೆ ನಿಮಗ ಇದನ್ನ ನೋಡ್ಕೋತಾರ, ಪಿಕ್ಚರ್ ಎಷ್ಟೈತಿ ನೋಡ್ಕೋತಾರ. ಇದ್ರಾಗ ದೊಡ್ಡ ಸೈಜ್ ಬೇಕಾದ್ರೆ ರೇಟ್ ಜಾಸ್ತಿ ಆಗ್ತಾವ. ಇಷ್ಟ ಸೈಜ್ ಬೇಕಂದ್ರೆ 3,500 4,000 ರೂಪಾಯಿ ಇದನ್ನ ಮಾಡ್ತಾರ. ಇದ ಮಷಿನ್ ಮ್ಯಾಗ ಹಾಕಿದ್ದೀರಿ, ಈಗ ಇದು ಮಷಿನ್ ಮ್ಯಾಗ ಹಾಕಿದ್ದ ನಿಮಗೆ 11 ತಾಸು ಹಾಕಿರಿ. ಇದ್ರೊಳಗೆ ಐತ್ ಚೆಕ್ ಮಾಡ್ರಿ. ಈಗ ವಿಡಿಯೋ ಯೂಟ್ಯೂಬ್ನಾಗ ಐತಿ, ವಿಡಿಯೋ ಬಿಟ್ಟಿನಿ ನಾನು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ಮುಗಿತಿದ್ದು. ಟ್ರೈನಿಂಗ್ನೇ ಹೇಳ್ತಾರೆ ಇದು. ಆಕ್ಚುಲಿ ಟ್ರೈನಿಂಗ್ ಮಾಡಿದ್ದೆ, ಇದು ವಾಪಸ್ ನಾ ಹಾಕಿಲ್ಲ. ಚಂದ ಮಾಡಿರಿ ಮೇಡಮ್. ಇದೊಂದು ಫ್ಯಾಬ್ರಿಕ್ ಬ್ಯಾರೆನೇ ಬರ್ತೈತ್ರಿ. ಫೋಟೋ ಇದನ್ನ ಹಾಕಕ್ ಅವ್ರ ಕೊಟ್ಟಿರ್ತಾರ. ವೆಲ್ವೆಟ್ನು ಅಲ್ರಿ ಇದು. ಈ ಫೋಟೋ ಇದನ್ನ ಹಾಕಕ್ ಒಂಥರ ಬ್ಯಾರೆನೇ ಬರ್ತೈತಿ. ಕ್ಯಾನ್ವಾಸ್ ಒಳಗ ಬರ್ತೈತಿ, ಬಟ್ ಬ್ಯಾರೆ ತರ ಬರ್ತೈತಿ. ಇದೇ ತರನ ಹಾಕ್ತಾರೆ ಎಲ್ಲಾನು.